ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಇಡೀ ದೇಶದಲ್ಲಿ ಮೆಡಿಕಲ್ ಶಾಪ್ಗಳನ್ನು ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಮಂಗಳೂರಲ್ಲಿ ಕೂಡ ಸಾಕಷ್ಟು ಮೆಡಿಕಲ್ ಶಾಪ್ಗಳು ಇವತ್ತು ಬಂದ್ ಆಗಿದೆ. ನಾವೀಗ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಒಂದು ಮೆಡಿಕಲ್ ಶಾಪ್ನ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಿಟಿ ಡ್ರಗ್ ಹೌಸ್ನ ಮುಂಭಾಗದಲ್ಲಿದ್ದೇವೆ. ಇವತ್ತು ಮಂಗಳೂರಲ್ಲಿ ಸುಮಾರು ಅಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3,000ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳಿವೆ. ಕೆಲವು ಶಾಪ್ಗಳನ್ನು ಹೊರತುಪಡಿಸಿ ಬೇರೆಲ್ಲ ಶಾಪ್ಗಳು ಬಂದ್ ಆಗಿದೆ. ಈಗಾಗಲೇ ಪೂರ್ವ ನಿರ್ಧರಿತ ಪ್ರಕಾರವಾಗಿ ಇಡೀ ದೇಶದಲ್ಲಿ ಈ ಮೆಡಿಕಲ್ ಶಾಪ್ಗಳಿಗೆ ಬಂದ್ಗೆ ಆಗ್ರಹವನ್ನು ಕೊಟ್ಟಿರುವಂತದ್ದು. ಆನ್ಲೈನ್ ಮೂಲಕವಾಗಿ ಔಷಧಿಯ ಮಾರಾಟವನ್ನು ವಿರೋಧಿಸಿ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ತುರ್ತು ಪರಿಸ್ಥಿತಿಯನ್ನು ಅನುಸರಿಸಿ ಕೆಲವಾರು ಅಂಶಗಳನ್ನು ಕೂಡ ಈಗ ಹೇಳಿರುವಂತದ್ದು, ಜನರಿಗೆ ಮಾಹಿತಿಯನ್ನು ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಅಪೋಲೋ ಫಾರ್ಮಸಿ 38 ಸಂಸ್ಥೆಗಳಿವೆ, ಮೆಡ್ ಪ್ಲಸ್ 48 ಸಂಸ್ಥೆಗಳಿವೆ. ಇನ್ನು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಸುಮಾರು 130 ಮೆಡಿಕಲ್ ಅಂಗಡಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದರ ಜೊತೆಗೆ ಆ ಜಿಲ್ಲೆಯಲ್ಲಿರುವಂತಹ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಅವರದ್ದೇ ಆದಂತಹ ಮೆಡಿಕಲ್ ಶಾಪ್ಗಳಿವೆ. ಹಾಗಾಗಿ ದೊಡ್ಡ ಮಟ್ಟಿನಲ್ಲಿ ಜನರಿಗೆ ಇದರ ತುರ್ತು ಪರಿಸ್ಥಿತಿ ಬರಬಾರದು ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಹಲವು ಟೋಲ್ ಫ್ರೀ ನಂಬರ್ ಅನ್ನು ಕೂಡ ತೆರೆದಿರುವಂತದ್ದು. ಮಂಗಳೂರಿನ ಸಹಾಯಕ ಡ್ರಗ್ಸ್ ನಿಯಂತ್ರಣ ಅಧಿಕಾರಿ ಅಂದ್ರೆ ಅವರು ನೋಡೆಲ್ ಅಧಿಕಾರಿಯನ್ನಾಗಿ ಅವರನ್ನು ನೇಮಿಸಿದ್ದು, ಅವರ ನಂಬರ್ ಅನ್ನು ಕೂಡ ಈಗಾಗಲೇ ಸಾರ್ವಜನಿಕರಿಗೆ ಜಿಲ್ಲಾಡಳಿತ ಕೊಟ್ಟಿದೆ. ಯಾವುದೇ ರೀತಿಯಾಗಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ನಂಬರ್ಗೆ ಕರೆ ಮಾಡಿ ತಮ್ಮ ಔಷಧಿಯನ್ನು ಪಡೆದುಕೊಳ್ಳಬಹುದು. ಯಾವುದೇ ರೀತಿಯಾಗಿ ಆರೋಗ್ಯದ ವಿಚಾರದಲ್ಲಿ ಸರ್ಕಾರ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ ಎಂಬ ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತ ಜನರಿಗೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಸುಮಾರು 3,000ಕ್ಕೂ ಅಧಿಕ ಇಂತಹ ಸಣ್ಣ ಪುಟ್ಟ ಮೆಡಿಕಲ್ ಶಾಪ್ಗಳಿವೆ. ಎಲ್ಲರೂ ಕೂಡ ಇವತ್ತು ಅವರ ಆರ್ಗನೈಸೇಷನ್ನ ಕರೆಗೆ ಬೆಂಬಲವನ್ನು ಕೊಟ್ಟು ತಮ್ಮ ಅಂಗಡಿಗಳನ್ನು ಅಂದ್ರೆ ಮೆಡಿಕಲ್ ಅಂಗಡಿಗಳನ್ನು ಬಂದ್ ಮಾಡಿದ್ದಾರೆ. ಆದರೆ ಅಪೋಲೋ ಆಗಿರ್ಬೋದು, ಮೆಡ್ ಪ್ಲಸ್ ಆಗಿರ್ಬೋದು, ಜನೌಷಧಿ ಕೇಂದ್ರ ಆಗಿರ್ಬೋದು, ಮುಂತಹದ ದೊಡ್ಡ ಮೆಡಿಕಲ್ ಶಾಪ್ಗಳು ಇವತ್ತು ತೆರೆದಿದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಜನರಿಗೆ ಮೆಡಿಕಲ್ ಶಾಪ್ ಬಂದಿನಿಂದ ಯಾವುದೇ ರೀತಿಯಾಗಿ ದೊಡ್ಡ ಮಟ್ಟಿನ ಅಪ್ರಯೋಜನ ಆಗಿಲ್ಲ. ಜೊತೆಗೆ ಬೇರೆ ಇದಕ್ಕೆ ಜನರಿಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನೆರವಾಗೋಕೆ ನೋಡೆಲ್ ಅಧಿಕಾರಿಯನ್ನು ಕೂಡ ಜಿಲ್ಲಾಡಳಿತ ನೇಮಿಸಿದೆ. ಹಲವು ನಂಬರ್ ಅನ್ನು ಕೂಡ ಜನರಿಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಜನರು ಯಾವುದೇ ರೀತಿಯಾಗಿ ಭಯ ಪಡುವಂತಹ ಅಗತ್ಯ ಇಲ್ಲ. ಅಗತ್ಯ ಇರುವಂತಹ ಸಂದರ್ಭದಲ್ಲಿ ಈ ನಂಬರ್ಗೆ ಕರೆ ಮಾಡಿ ನೆರವನ್ನ ಪಡೆದುಕೊಳ್ಳಬಹುದೆಂಬ ವಿಶ್ವಾಸದ ಮಾತುಗಳನ್ನು ಹೇಳಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.